ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ಲೋಕಾರ್ಪಣೆ ಯಶಸ್ವಿ. ಮೈಸೂರಿನಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಲೋಕಾರ್ಪಣೆ ಸಂಪನ್ನ. ಕಾರ್ಯದರ್ಶಿ ಶಿವಕುಮಾರ್ ನೇತೃತ್ವದಲ್ಲಿ ಭರ್ಜರಿ ಯಶಸ್ಸು. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಪ್ರತಿಷ್ಠಾಪನಾ ಮಹೋತ್ಸವ ಪೂರ್ಣ. ನಮಸ್ಕಾರ ಪ್ರಜಾಪವರ್ ಟಿವಿ ವೀಕ್ಷಕರೇ, ಇಂದು ಜುಲೈ 8ರಂದು ಬುಧವಾರ ಮೈಸೂರಿನ ಲಷ್ಕರ್ ಮೊಹಲ್ಲಾ ಕುರುಬಗೇರಿಯಲ್ಲಿ ನಡೆದ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ನೂತನ ದೇವಸ್ಥಾನದ ಲೋಕಾರ್ಪಣೆ ಹಾಗೂ ಪ್ರತಿಷ್ಠಾಪನಾ ಮಹೋತ್ಸವದ ವಿಜೃಂಭಣೆಯಿಂದ ಸಂಪನ್ನಗೊಂಡಿದೆ. ಬೆಳಗ್ಗೆ 7:35ರ ಕರ್ನಾಟಕದ ಲಗ್ನದ ಶುಭ ಮುಹೂರ್ತದಲ್ಲಿ ಅಯೋಧ್ಯೆ ರಾಮ ಮಂದಿರದ ಶಿಲ್ಪಿ ಆರೋನ್ ಯೋಗಿರಾಜ್ ಕೆತ್ತಿದ ಶ್ರೀ ಮಹಾಲಕ್ಷ್ಮಿ ಮಹಾಗಣಪತಿ ಬೀರೇಶ್ವರ ಸ್ವಾಮಿ ವಿಗ್ರಹಗಳ ಪ್ರತಿಷ್ಠಾಪನೆ ಯಶಸ್ವಿಯಾಗಿ ನೆರವೇರಿತು. ದೇವಸ್ಥಾನ ಟ್ರಸ್ಟ್ನ ಕಾರ್ಯದರ್ಶಿ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದರು. ಮಧ್ಯಾಹ್ನ 12 ಗಂಟೆಗೆ ನಡೆದ ಅನ್ನ ಸಂತರ್ಪಣೆಯಲ್ಲಿ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿದರು. ಧರ್ಮದರ್ಶಿಗಳು ಹಾಗೂ ಕಾರ್ಯದರ್ಶಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಈ ಮಹಾಲಕ್ಷ್ಮಿ ದೇವಸ್ಥಾನ ಲೋಕಾರ್ಪಣೆ ಮೈಸೂರಿನ ಧಾರ್ಮಿಕ ಕ್ಷೇತ್ರಕ್ಕೆ ಹೊಸ ಶಕ್ತಿ ತುಂಬಿದೆ. ಬ್ಯೂರೋ ರಿಪೋರ್ಟ್ಗೆ ಕಾಂತಿರಾಜು, ಪ್ರಜಾಪವರ್ ಟಿವಿ, ಮೈಸೂರು. ಬಹಳ ಪುರಾತನವಾದ ದೇವಸ್ಥಾನ, ಸುಮಾರು 150-200 ವರ್ಷದ ಹಳೆ ದೇವಸ್ಥಾನ ಇದು. ಅದೊಂದು ನಾಡಹಂಚು ಕಟ್ಟಡ ಇತ್ತು, ಅದೆಲ್ಲ ಶಿಥಿಲಾವಸ್ಥೆಯಲ್ಲಿ ಇದ್ದಿದ್ರಿಂದ ನಾವು ಅದನ್ನು ನೂತನವಾಗಿ ಮಹಾಲಕ್ಷ್ಮಿ ಅಮ್ಮನವರಿಗೆ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ಪ್ರಕಾರ ತಾಯಿ ಕೂಡ ಅದು ನಮಗೆ ಕರುಣೆ ಮಾಡಿ ಅದನ್ನ ಆಜ್ಞೆ ಮಾಡಿ ನಮಗೆ ಹೊಸ ಕಟ್ಟಡ ಕಟ್ಟಲಿಕ್ಕೆ ಪ್ರೇರಣೆ ಆಯಿತು. ಸೊ ಹೀಗಾಗಿ ನಾವು ಎಲ್ಲ ಟ್ರಸ್ಟ್ ವತಿಯಿಂದ ಎಲ್ಲರೂ ಒಮ್ಮತದಿಂದ ಈ ಹೊಸ ನೂತನ ಕಟ್ಟಡವನ್ನ ಮಹಾಲಕ್ಷ್ಮಿ ಅಮ್ಮನವರಿಗೆ ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದೀವಿ. ಸೊ ಬಹಳಷ್ಟು ಜನ, ಇವತ್ತು ಸುಮಾರು 2,000 ಜನ ಇಲ್ಲಿ ಸೇರಿ ತಾಯಿಯ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ. ಸೊ ಇದಾಗಿ ನಾವು ಟ್ರಸ್ಟ್ ವತಿಯಿಂದ ಎಲ್ಲಾ ಭಕ್ತಾದಿಗಳಿಗೂ ವಂದನೆಯನ್ನು ಸಲ್ಲಿಸ್ತೇವೆ. ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಮಾಡಲು ಪ್ರೇರಣೆ ಏನು? ಇದು ಬಹಳ ಶಕ್ತಿಯುತವಾದ ದೇವತೆ. ಇದು ಹಿಂದೆ ನಾವು ಇದು ಬಹಳ ವರ್ಷಗಳಿಂದಲೂ ಕೂಡ ಆ ವಿಗ್ರಹಗಳನ್ನ ನಾವು ಪೆಟ್ಟಿಗೆ ಒಳಗಡೆ ಇಡ್ತಿದ್ವಿ. ಪೂಜೆ ಮಾಡಬೇಕಾದ್ರೆ ಪೆಟ್ಟಿಗೆಯಿಂದ ಹೊರಗಡೆ ತೆಗೆದು ಪೂಜೆ ಸಲ್ಲಿಸಿದ ನಂತರ ಮತ್ತೆ ಪೆಟ್ಟಿಗೆ ಒಳಗಡೆ ಇಡ್ತಿದ್ವಿ. ಆ ಹಿನ್ನೆಲೆ ಏನು ಅಂತ ಅಂದ್ಬಿಟ್ಟಂದ್ರೆ, ಈ ಒಂದು ದೇವಸ್ಥಾನವನ್ನ 9 ಜನ ಕುಟುಂಬ ಸೇರಿ ದೇವಸ್ಥಾನ ನಿರ್ಮಾಣ ಮಾಡಿದ್ದು. ಸೊ ಹೀಗಾಗಿ ಈ 9 ಜನ ಕುಟುಂಬದವರು ಕೂಡ ಹಿಂದೆ ಯೋಧರಿದ್ರಂತೆ. ಆ ಯೋಧರಿದ್ದ ಪ್ರಯುಕ್ತ ಈ ಯೋಧರು ಯುದ್ಧಕ್ಕೆ ಹೋಗಬೇಕಾದ್ರೆ ಆ ಪೆಟ್ಟಿಗೆಯನ್ನ ತಮ್ಮ ಜೊತೆ ತೆಗೆದುಕೊಂಡು ಹೋಗಿ ಎಲ್ಲಿ ಅವರು ತಂಗುತ್ತಾರೆ ಅಲ್ಲೇ ಪೂಜೆ ಸಲ್ಲಿಸಿ ಮತ್ತೆ ಸ್ವಸ್ಥಾನಕ್ಕೆ ವಾಪಸ್ ತರ್ತಿದ್ರಂತೆ. ಸೊ ಹೀಗಾಗಿ ಅದಕ್ಕೆ ನಾವು ಅಷ್ಟಮಂಗಲ ಪ್ರಶ್ನೆ ಮಾಡಿಸಲು ಕೂಡ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಸಿಕ್ಕಿದೆ. ಮತ್ತೆ ಇದಕ್ಕೆ ಪೂರಕವಾಗಿ ನಮ್ಮ ದೇವಸ್ಥಾನದಲ್ಲಿ ಸಾಕಷ್ಟು ಕತ್ತಿಗಳಿತ್ತು, ಕಹಳೆ ಇದೆ. ಮತ್ತೆ ಈ 9 ಕುಟುಂಬಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಖಡ್ಗಗಳಿತ್ತು. ಸೊ ಹೀಗಾಗಿ ಇದು ಬಹಳ ಶಕ್ತಿಯುತವಾದ ದೇವತೆ. ಎಲ್ಲ ದೇವತೆಗಳಿಗಿಂತಲೂ ಇಲ್ಲಿ ಭಕ್ತಾದಿಗಳು ಬಂದು ತಮ್ಮ ಕೋರಿಕೆಯನ್ನ ಕೇಳ್ಕೊಂಡ್ರೆ ಖಂಡಿತವಾಗಿ ತಾಯಿ ಅವ್ರಿಗೆಲ್ರಿಗೂ ಆಶೀರ್ವಾದ ಮಾಡ್ತಾಳೆ, ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಶಿವಕುಮಾರ್ ಅಂತ ಅಂದ್ಬಿಟ್ಟು ನಾನು ಈ ಟ್ರಸ್ಟ್ ನ ಸೆಕ್ರೆಟರಿ ಇದ್ದೀನಿ. ಇಲ್ಲಿ ಈ ಶಕ್ತಿಯುತವಾದ ಈ ತಾಯಿಯನ್ನ ತಾವೆಲ್ಲರೂ ಬಂದು ದರ್ಶನ ಮಾಡಿ ತಮ್ಮ ಕೋರಿಕೆಯನ್ನ ಕೇಳ್ಕೊಂಡ್ರೆ ತಾಯಿ ಖಂಡಿತವಾಗಿ ನಿಮ್ಗೆ ಒಲಿತಾಳೆ ಅನ್ನೋ ವಿಶ್ವಾಸ ನಮಗಿದೆ. ದಯವಿಟ್ಟು ಮೈಸೂರು ಜನತೆ ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಆಗಮಿಸಿ ತಾಯಿ ಆಶೀರ್ವಾದ ಪಡಿಬೇಕು ಅಂತ ಟ್ರಸ್ಟ್ ವತಿಯಿಂದ ಕೇಳ್ಕೊತೀನಿ.